ನಾನು ಯಲಬುರ್ಗಾದಲ್ಲಿ SLC ಓದ್ತಿರ್ಬೇಕಾದ್ರೆ ನನ್ನ ಸ್ನೇಹಿತ ಸಿದ್ಧಲಿಂಗ ಅಂತಿದ್ದ ನಮ್ಮ ಕ್ಲಾಸ್ನಲ್ಲಿ. ದೊಡ್ಡ ಸೊಳೆ ಮಗ ಅಂದ್ರೆ ಅವನ. ನೋಡ್ರಿ, ನಮ್ಮ ಬಾಯಾಗಿದ್ದು ಸಲೀಸ್ ಬರ್ತದೆ ಸೊಳೆ ಮಗ ಅಂತ. ಯಾಕಂದ್ರೆ ಸೊಳೆ ಮಗ ಅನ್ನೋದು ನಮ್ಮ ಕಡೆ ಬೈಗಳಲ್ಲ ಸ್ವಾಮಿ, ಅಡ್ಜೆಕ್ಟಿವ್ ಇದು. ನಾನು ಯಲಬುರ್ಗಿಯಲ್ಲಿ ಶಾಲೆಯಲ್ಲಿದ್ದಾಗ ಸಿದ್ಧಲಿಂಗ ಅಂತ ದೊಡ್ಡ ಸೊಳೆ ಮಗ. ಏನು ಉತ್ತರ ಕೊಡ್ತಿದ್ದೀನಿ ಅಂದ್ರೆ ಒಂದು ಸಂಬಂಧನೇ ಇರ್ತಿರ್ಲಿಲ್ಲ, ಆದರೆ ಉತ್ತರ ನಿಖರವಾಗಿರ್ತಿದ್ವು ಅವ್ರ ಉತ್ತರಗಳು. ಏನ್ರಿ ಆಶ್ಚರ್ಯ, ಸಂಬಂಧವೆಲ್ಲ ನಿಖರವಾಗಿರ್ತವೆ ಅಂದ್ರೆ ಏನಿದು? ಅದೇ ಸ್ಪೆಷಾಲಿಟಿ ನಮ್ಮದು ಉತ್ತರ ಕರ್ನಾಟಕದ. ಮೇಷ್ಟ್ ಬರೋರ ಕ್ಲಾಸಿಗೆ ಒಳಗಡೆ, ಲೆಕ್ಕದ ಮೇಷ್ಟ್ರು ಫಸ್ಟ್ ಪೀರಿಯಡ್ ಲೆಕ್ಕ ಫ್ರೆಶ್ ಆಗಿರ್ತಾರೆ, ಲೆಕ್ಕ ಬೇಗ ತಲೆಗೆ ಹೋಗಲಿ ಅಂತ. ಬರ್ಕೊಳ್ರಿ, 10 ರೂಪಾಯಿಗೆ 1 ಕುರಿ ಆದ್ರೆ 100 ಕುರಿಗೆ ಎಷ್ಟು? ಟಕ ಟಕ 10 × 100 ಮಾಡಿ ನಾವು ತೋರಿಸ್ಬಿಡು. ಎಲ್ಲರಿಗೆ ಸಹಿ ಆಗ್ತದೆ. ಸಿದ್ಧಲಿಂಗ ಲಾಸ್ಟಿಗೆ ಕೂತಿರ್ತದೆ. ಏನ್ಲೇ ಸಿದ್ಧಲಿಂಗ ಮಾಡೇ ಇಲ್ಲ ಲೆಕ್ಕ? ಮಾಡಿಲ್ಲ ಸರ್ ನಾನು. ಯಾಕ? ಲೆಕ್ಕ ತಪ್ಪೈತ್ರಿ ಸರ್. ಲೆಕ್ಕ ತಪ್ಪೈತೆ? ಎಲ್ಲಿ ಮಾಡಿ? ಮಾಡಿಲ್ಲ ಸರ್ ನಾನು. ಎದಕ್ಕೆ ಮಾಡಿಲ್ಲ? ತಪ್ಪೈತೆ, ಅದಕ್ಕೆ ಮಾಡಿಲ್ಲ. ಮಾಡಲಾರ್ದನ ತಪ್ಪೈತಿ ಅಂತ ಹೆಂಗೆ ಗೊತ್ತಾಗ್ತಲ್ಲ ಉತ್ಸವ ಮಗ. ನಾ ಹೇಳಂಗಿಲ್ಲ ಸರ್. ಚಡಿ ತೊಗೊಂಡು ಹೊಡಿಬೇಕು, ಹೊರಗಡೆ ಹಾಕಿಬಿಡ್ಬೇಕು. ಅವ್ರು ಹೊರಗಡೆ ಅವ್ರ ಮೈ ಎಲ್ಲ ನೀವು ಕೂತ ನಾವು ಹೋಗ್ಲಿ ಸಿದ್ಲಿಂಗ ಉತ್ಸವ ಮಗನ. 10 ರೂಪಾಯಿಗೆ 1 ಕುರಿ ಆದ್ರೆ 100 ಕುರಿಗೆ ಎಷ್ಟು? ಸಿಂಪಲ್ ಲೆಕ್ಕ ಮಾಡಲೆ. ಲೆಕ್ಕ ತಪ್ಪೈತೆ ಪ್ರಣೇಶ. ಎದಕ್ಕೆ? 250 ರೂಪಾಯಿ ಕೆಜಿ ಮಟನ್ ಐತೆ. 250 ರೂಪಾಯಿ ಕೆಜಿ ಮಟನ್ ಐತೆ. 10 ರೂಪಾಯಿಗೆ 1 ಕುರಿ ನೀವು ರಪ್ಪ ಕೊಡ್ದ ನಾನು? ಮಾಸ್ತಾರ ಲೈಬ್ರರಿಯಾಗ ಅಡ್ಡಾಡ್ಯಾನ್ರಿ, ಸಿದ್ಲಿಂಗ ಮಾರ್ಕೆಟ್ನಾಗ ಅಡ್ಡಾಡ್ಯಾನ. ಮಾಸ್ತರ್ ಅಂದ ನಾಲೆಡ್ಜು, ಸಿದ್ಲಿಂಗ ಅಂತ ಕಾಮನ್ ಸೆನ್ಸ್. ಇಷ್ಟ. ಯಾವ ಮನುಷ್ಯ ಮಾರ್ಕೆಟ್ನಾಗ ಅಡ್ಡಾಡ್ತಾನೋ ಈ ಕಾಮನ್ ಸೆನ್ಸ್ ಬರ್ತದೆ, ಯಾವ ಮನುಷ್ಯ ಲೈಬ್ರರಿ ಅಡ್ಡಾಡ್ತಾನೋ ನಾಲೆಡ್ಜ್ ಬರ್ತದೆ. ಇವೆರಡೂ ನಿಮ್ಮದಾಗಲಿ ಅಂತ ನನ್ನ ಬಯಕೆ. ಎರಡನ್ನೂ ಮಾಡೀನಿ. ಎಂಥ ಉತ್ತರ ಸ್ವಾಮಿ ಇದು? ಬರೀ ಇಂಥ ಉತ್ತರ ಕೊಡ್ಬೇಕ್ರಿ. ಕನ್ನಡ ಮೇಷ್ಟ್ರು ಬರಬೇಕು. ಬರ್ಕೊಳ್ರಪ್ಪ. ಏನು? ಅಕ್ಕ ಮಹಾದೇವಿಯು ಚನ್ನಮಲ್ಲಿಕಾರ್ಜುನ ಏಕೆ ತನ್ನ ಗಂಡನಾಗಬೇಕೆಂದು ಬಯಸಿದಳು? ಎಲ್ಲ ನಾ ಎದ್ದು ನಿಂತ್ಕೊಂಡು ಗಟ್ಟಿ ಮಾಡಿಬಿಟ್ಟಿರ್ತಿದ್ದೆ ರಾತ್ರಿ ಎಲ್ಲ. ಅಕ್ಕ ಮಹಾದೇವಿಯು ಸಾವಿಲ್ಲದ, ರೂಹಿಲ್ಲದ, ಕೇಡಿಲ್ಲದ, ಚೆಲವಂಗಾನು ಒಲಿದಿನವ್ವ ಎನ್ನುವಂತೆ ಹಿಂಗೆ ಹೇಳ್ತೆ. ವೆರಿ ಗುಡ್ ಪ್ರಣೇಶ ಕೊಂದ್ರು. ಲೇ ಸಿದ್ಲಿಂಗ ಎದ್ದು ನಿಂದ್ರ. ಏನು ಸರ? ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಏಕೆ ಮದುವೆ ಆಗಬೇಕೆಂದು ಬಯಸಿದಳು? ಆಕೆ ಇಷ್ಟ ಸರ್ ಅದು. ಅದನ್ನ ಕೇಳಕ್ಕೆ ನಾವ್ಯಾರು ನೀವ್ಯಾರು? ಪರ್ಸನಲ್ ಮ್ಯಾಟ್ರ್ ಅದು ಆಯ್ಕೆ. ಏನು ಹೇಳ್ತೀರ ಹಿಂಗಾದ್ರೆ? ಎಲ್ಲದಕ್ಕೂ ಇಂಥವೇ ಉತ್ತರ ಸರ್ ಅವನು. ಮೇಷ್ಟ್ ಮತ್ತೆ ಬರ್ಕೊಳ್ರಿ. ಆಕಳು ಹಾಲು ಕೊಡುತ್ತದೆ, ಸರಿಯೋ ತಪ್ಪು? ಎಲ್ಲರ ಕೈ ಎತ್ತಿಬಿಟ್ಟು ಇಡೀ 100 ಹುಡ್ರು 99 ಹುಡ್ರು ಆಕಳು ಹಾಲು ಕೊಡ್ತದೆ. ಸರಿ ಸರ್, ಸರಿ ಸರ್. ಸಿದ್ಲಿಂಗ ಕೈ ಎತ್ತಲಿಲ್ಲ. ಯಾಕಲೇ ಸಿದ್ಲಿಂಗ ಎತ್ತಿಲ್ಲ? ತಪ್ಪು ಸರ್, ಆಕಳ ಹಾಲು ಕೊಡಂಗಿಲ್ಲ ರೀ. ಮತ್ತೆ ಆಕಳ ಹಾಲು ಕೊಡಂಗಿಲ್ಲ, ನಾವು ಹಿಂಡಿಕೆಬೇಕು. ಬರೀ ಇಂಥ ಉತ್ತರ ರೀ. ಆ ಊರಾಗೊಬ್ಬ ಸ್ವಾಮೀಜಿಗಳಿದ್ರು. ಅವ್ರೊಂದಿ ಸಿದ್ದಿಕ್ಕಿದ್ದಂತೆ ಪವಾಡ ಮಾಡಿ ನೀರು ಮೇಲೆ ನಡೆದು ಬಿಟ್ರಿ ಆಗಿನ ಕಾಲಕ್ಕೆ. ಏನು ಇಡೀ ಊರಾಗ ಅದೇ ಸ್ವಾಮಿಗಳು ನೀರು ಮ್ಯಾಗ ನಡೆದ್ರು, ನೀರು ಮ್ಯಾಗ ನಡೆದ್ರು. ಸಿದ್ಲಿಂಗ ಒಪ್ಪಲಿಲ್ಲ ಮಾತು. ಏನು ದೊಡ್ಡ ಆಗೋದಿಲ್ಲ ಅದ್ರಾಗ ಅಂತ. ಏನದು ಸ್ವಾಮಿಗಳು ನೀರಿನ ಮೇಲೆ ನಡೆದ್ರೆ ಏನಿದ್ರ ಅರ್ಥ ಅಂತ ಮಾಸ್ಟರ್ ಕೇಳಿದ್ರ? ಸ್ವಾಮೀಜಿ ಈಜು ಬರಂಗಿಲ್ಲ ಅಂತ ಅರ್ಥ. ನೆಲದ ಮ್ಯಾಗ ನಡಿಬೇಕು, ನೀರಿನಾಗ ಈಜಬೇಕು. ನೆಲ ಇರೋದ ನಡೆಯೋದಕ್ಕೆ, ನೀರಿರೋದ ಈಜೋದಕ್ಕೆ. ಅದನ್ನ ಬಿಟ್ಟು ನೀರಿನ ಮ್ಯಾಗ ನಡಿತೀನಿ, ನೆಲದ ಮ್ಯಾಗೇನು ಈಜ್ದಾನ ನಾವು? ಈ ದಿಕ್ಕಿನಲ್ಲೂ ಯೋಚನೆ ಮಾಡಬಹುದಾ ಅಂತ ಯೋಚಿಸೋದಕ್ಕೆ ಹಚ್ಚಿದ್ದು ನಮಗೆ ಸಿದ್ಲಿಂಗ ಸ್ನೇಹಿತರು. ನಮಗೆ ಹಾಸ್ಯದ ಉಗಮ ಆದದ್ದು ಅಲ್ಲೇನೆ. ಎಂತೆಂಥ ವಿಚಾರಗಳು. ಲೆಕ್ಕದ ಮೇಷ್ಟ್ರು ಅವನ ಮೇಲೆ ಭಯಂಕರ ಸಿಟ್ಟು. ಒಟ್ಟೆ ಲೆಕ್ಕ ಮಾಡ್ತಿದ್ದೆ ನಾನು, ಬರೀ ಇಂಥವು ವಿಚಾರ. ಲೆಕ್ಕದಾಗ 100ಕ್ಕೆ 2 ತೊಗೊಂಡನ್ರಿ. 2 ಮಾಸ್ಟ್ರಿಗೆ ಬೆಂಕಿತ್ತು ಬೆದ್ದಿದ್ರೆ ಉತ್ಸವ ಎದ್ದು. ಎಷ್ಟು ತೊಗೊಂಡು ಲೆಕ್ಕದಾಗ? 2 ರೀ ಸರ್. ಎಷ್ಟಕ್ಕೆ? 100ಕ್ಕೆ ರೀ. ವಾಹ್, ಮನೆಯಾಗ ತೋರಿಸ್ತೇನೆ ಮಾರ್ಕ್ಸ್ ಕಾರ್ಡ್ ತೋರಿಸಿದ್ದೀನಿ ಸರ್. ಏನಂದ್ರೆ ನಿಮ್ಮಪ್ಪ? ಹೊಲ್ಬಿಡ್ರಿ, ಅದನ್ನೇನು ಕೇಳ್ತಾರೆ. ಬಾಯಿಲೆ ಏನ ನಿಮ್ಮಪ್ಪ? ಜಗ್ ಬೈದನ್ರಿ ಸರ್. ಬಾಯಿಲಿ ಮ್ಯಾಲೆ ಬಾ, ಎಲ್ಲರಿಗೆ ಹೇಳ. ಏನು ಬೈದ? ಎಲ್ಲರಿಗೆ ಹೇಳ. ಬೇಡ ಬಿಡ್ರಿ ಸರ್, ಎಲ್ಲರಿಗೆ ಹೇಳೋದು ಅಲ್ಲದು ಅಂದ ಸಿದ್ಲಿಂಗ. ಬೇಡ, ನೀ ಹೇಳಬಾ, ಮ್ಯಾಗ ಬಾ. ಬೆಂಚ್ ಮೇಲೆ ಎದ್ಬಿಸಿಬಿಟ್ರಿ ಅವನ್ನ. ಸರ ಬೇಡ ಅಂತೀನಿ ನಾನು. ಕೇಳ್ರಿ ಕೇಳ್ರಿ ಅನ್ನಕತ್ತೇನವ. ಸುಮ್ಮನೆ ಹೇಳ, ನಿಮ್ಮಪ್ಪ ಏನು ಉಗುದ ನಿನಗೆ ಅದನ್ನು ಬೊಗಳಿಲ್ಲ. ಒಂದು ಕ್ಷಣ ಎಲ್ಲರೂ ಮೌನ. ಏನು ಅನ್ಬೇಕ್ರಿ ಸಿದ್ಲಿಂಗ? ನಮ್ಮಪ್ಪ ಯಾ ಸೊಳೆ ಮಗಲೇ ಹಿಂಗೆ ಲೆಕ್ಕ ಕಲಿಸ್ತಾವ ಅಂದಲ್ರಿ. ಬೇಕಿತ್ತ ಇದು ಮಾಸ್ಟ್ರಿಗೆ? ದುಬೈಗೆ ಹೋಗಿದ್ದೆ ಸ್ನೇಹಿತರೆ. ಅದ್ಭುತವಾದಂಥ ಅನುಭವ, ದುಬೈದ ಅನುಭವ. ಏನು ದುಬೈ ರೀ, ನೀವು ತಪ್ಪು ತಿಳ್ಕೊಬೇಡಿ. ಏನಪ್ಪ ನಮ್ಮ ಕರ್ನಾಟಕ ನೀವು ಬೈತಾನೆ ಅಂತ. ರಾಮರಾಜ್ಯವನ್ನು ನಾನು ಕಂಡದ್ದು ದುಬೈನಲ್ಲಿ ಸ್ನೇಹಿತರೆ. ಸಂಬಂಧವೇ ಇಲ್ಲ. ರಹೀಮನ ರಾಜ್ಯ ಅದು, ಅಲ್ಲಿ ರಾಮರಾಜ್ಯ ಇದೆ. ರಾತ್ರಿ 2 ಗಂಟೆಗೆ ಮೈ ತುಂಬ ಒಡವೆಗಳನ್ನ ಹಾಕ್ಕೊಂಡು ಹೆಣ್ಮಕ್ಳು ನಿರ್ಭಯವಾಗಿ ಅಡ್ಡಾಡುವಂಥ ಊರು ದುಬೈ. ದುಬೈ ತೆರೆದುಕೊಳ್ಳದೆ ರಾತ್ರಿ 12 ಗಂಟೆಯ ಮೇಲೆ ಎಲ್ಲ ಬಜಾರ್ಗಳು, ಸಿಟಿ ಮಾರ್ಕೆಟ್ ಅಂತ ಇರ್ತವೆ. ಇಡೀ 24 hours ದುಬೈ ನೆವರ್ ಸ್ಲೀಪ್ಸ್ ಅಂತ ಹೇಳ್ತಾರೆ. ದುಬೈ ಮಲಗೋದೇ ಇಲ್ಲ. ಪೊಲೀಸ್ ಸ್ಟೇಷನ್ಗಳಲ್ಲಿ ಕ್ರೈಮ್ಗಳೇ ಇಲ್ಲ. ಪೊಲೀಸರೆಲ್ಲ ಖಾಲಿ. ಒಂದೇ ಒಂದು ಫೈಲ್ ಇಲ್ಲ ಯಾರ ಟೇಬಲ್ ಮೇಲೂ. ಯಾಕೆ? ಕಳ್ಳತನ ಮಾಡಿದ್ರೆ ಕೈ ಕಡಿತಾರೆ, ಯಾರನ್ನಾದ್ರೂ ಒದ್ರೆ ಕಾಲು ಕಡಿತಾರೆ, ಯಾರಿಗಾದ್ರೂ ಕಣ್ಣು ನೋಡಿದ್ರೆ ಕಣ್ಣು ಕಿತ್ತಾಕ್ತಾರೆ, ಬೈದ್ರೆ ನಾಲಿಗೆ ಕಿತ್ತಾಕ್ತಾರೆ, ಮತ್ತೇನೇನು ಮಾಡ್ತಾರೋ ಏನೇನು ಮಾಡಿದರೆ. ಭಯ,
ಭಯದ ಮಗಳೇ ಭಕ್ತಿ. ದೇಶಭಕ್ತಿ ನಮ್ಗೆ ಬರಬೇಕಾದ್ರೆ ಮೊದಲು ನಮಗೆ ದೇಶದ ಬಗ್ಗೆ ಭಯ ಇರಬೇಕು ಸ್ವಾಮಿ. ಭಯದ ಮಗಳೇ ಭಕ್ತಿ. ಬಹಳ ಖುಷಿ ಆಯಿತು ದುಬೈ ನೋಡಿ. ನನ್ನನ್ನು ಅಲ್ಲಿನ ಅದ್ಭುತವಾದಂಥ ಪಂಚತಾರ ಹೋಟ್ಲಿಗೆ ಕರ್ಕೊಂಡು ಹೋದ್ರು. ಆ ಹೋಟ್ಲ್ ಹೆಸರು ಕೇಳಿದ್ರೆ ಗಾಬರಿ ಆಗ್ತೀರಿ ನೀವು. ಏನು? ಬುರ್ಜ್ ಅಲ್ ಅರಬ್. ಏನು ಅಶೋಕ ವಿಂಡ್ಸರ್ ಮ್ಯಾನರ್ ಅಲ್ಲ ನೋಡಿ, ಡ್ಯಾನ್ಸ್ ಮಾಡ್ಬೋದು. ಬುರ್ಜ್ ಅಲ್ ಅರಬ್ ನೋಡಿ, ಎಷ್ಟು ರಿದಮಿಕ್ ಆಗಿದೆ ನೋಡಿ ಹೆಸರು. ಇದೆ, ನೀವು ದುಬೈಗೆ ಹೋದ ನೋಡಿರ್ತೀರ. ಬುರ್ಜ್ ಅಲ್ ಅರಬ್ ಹೋಟೆಲು 37 ಅಂತಸ್ತಿನ ಸಮುದ್ರ ಮಧ್ಯೆ ಇರೋ ಹೋಟೆಲ್ ಅದು. ಲಿಫ್ಟ್ನಲ್ಲಿ ಮೇಲೆ ಹೋಗ್ತಿದ್ರೆ ಎಲ್ಲ ಸಮುದ್ರದ ಅಲೆಗಳು ಬಂದು ಆ ಹೋಟ್ಲಿಗೆ ಅಪ್ಪಳಿಸ್ತಾ ಇರ್ತವೆ, ಬೋಟ್ಗಳು ಬರ್ತಾ ಇರ್ತವೆ. ಸುಂದರವಾದಂಥ ದೃಶ್ಯ. ಪುಷ್ಪಕ ವಿಮಾನದಲ್ಲಿ ಸ್ವರ್ಗಕ್ಕೆ ಹೋಗ್ತಿದ್ದೀವಿ ಏನೋ ಅನಿಸ್ತದೆ. ಲಿಫ್ಟ್ ಕೆಟ್ಟರೆ ಸ್ವರ್ಗಕ್ಕೆ ಹೋಗ್ತೀವಿ, ಕೆಡದಿದ್ರೆ ರೂಮ್ ಸೇರ್ಕೊತೀವಿ ಅಷ್ಟೇ. ಏನು ದೃಶ್ಯ! ಆ ರೂಮ್ನಲ್ಲಿ ಹೋಗಿ ನೋಡಿದೆ ಎದೆ ಹೊಡೆದೋಯ್ತು ನಂದು. ಆ ರೂಮ್ ನೋಡಿ, ರೂಮ್ ಅಲ್ಲ ಸ್ವಾಮಿ, ಅದು ಸ್ವರ್ಗದ ರೂಮು. ಬಾಗಿಲ ಚೌಕಟ್ಟು ಬಂಗಾರದ್ದು, ಪ್ಯೂರ್ ಬಂಗಾರ, ಗೋಲ್ಡ್ ಪ್ಯೂರ್ ಬಂಗಾರ ಬಾಗಿಲು ಚೌಕಟ್ಟು. ಒಳಗಡೆ ಹೋಗಿ ನೋಡ್ತೀನಿ ಒಂದೊಂದು ಜೂಮರ್ಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಜೂಮರು. ಮಂಚ, ಬೆಡ್ ಎತ್ತಿ ಮಂಚ ನೋಡ್ತೀನಿ, ಬೆಳ್ಳಿಯ ಮಂಚ, ಪ್ಯೂರ್ ಬೆಳ್ಳಿ ಮಂಚ. ತಲೆದಿಂಬಿಗೆ ಬಂಗಾರದ ಕುಸರಿ ಕೆಲಸದ ತಲೆದಿಂಬು. ಕನ್ನಡಿಯ ಫ್ರೇಮು ಬೆಳ್ಳಿದು. ಬಾಚಿಕೊಳ್ಳುವಂಥ ಬಾಚಣಿಗೆ ಬೆಳ್ಳಿದು. ಕಪ್ಪು, ಸಾಸರು, ಊಟ ತಟ್ಟೆ, ಲೋಟ, ಬಟ್ಲ ಎಲ್ಲ ಪ್ಯೂರ್ ಬೆಳ್ಳಿ, ಒಂದು ಚೂರು ಮಿಕ್ಸ್ ಇಲ್ಲ. ಅಷ್ಟೇ ಯಾಕೆ ಸ್ವಾಮಿ, ಟೂತ್ ಪಿಕ್ಸು, ಹಲ್ಲಲ್ಲಿ ಹಾಕೋ ಟೂತ್ ಪಿಕ್ಸು ಅವು ಕೂಡ ಬೆಳ್ಳಿವು. ಒಂದು ಡಜನ್ ಇಟ್ಟಿದ್ದಾರೆ ರಬ್ಬರ್ ಬ್ಯಾಂಡ್ ಹಾಕಿ. ಜೇಬ್ ಇಳಿಸೋಣ ಅನ್ಕಂಡೆ, ಎಲ್ಲ ಕಡೆ ಕ್ಯಾಮ್ರಾ. ಥೂ ಬೇಡಪ್ಪ ಸ್ವಾಮಿ. ಹೊರಗಡೆ ಬಂದು ಕೇಳಿದೆ, ಏನು ಸ್ವಾಮಿ ಇದು ಲಾಡ್ಜು ಅಂತ. ಇದೇನು ಅಂತ ಕೇಳಿದೆ. ಒಂದು ರೂಮ್ ತುಂಬ ಆಕರ್ಷಕವಾಗಿ ಡೋರ್ ಮುಚ್ಚಿತ್ತು. ಏನು ರೂಮ್ ಇರೋದೆ? ಟೈಲೆಟ್ ಸರ್ ಅಂದರು. ಗಾಬ್ರೆ ತೆಗೆದ್ರು ಸರ್ ಟೈಲೆಟು. ಘಮ 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 ಅಂತ ಪರಿಮಳ. ಮೊದಲ ರಾತ್ರಿ ರೂಮಿನ ಪರಿಮಳ. ನಮ್ಮ ಊರುಗಳಲ್ಲಿ ಟೈಲೆಟ್ ಹಂಗಿದೆ, 5 ಕಿಲೋಮೀಟರ್ದಿಂದಾನೆ ಅಲ್ಲೊಂದು ಟೈಲೆಟ್ ಇದೆ. ಟೈಲೆಟ್ ಎಲ್ಲಿದೆ ಕೇಳೋದೇ ಬೇಡ, ಹೊರಗಡೆ ಹೋಗ್ಬಿಟ್ರೆ ಸಾಕು. ನಾವು ಆ ವಾಸನೆ ಹಿಡ್ಕೊಂಡೋದ್ರೆ ಅಲ್ಲೊಂದು ಟೈಲೆಟ್ ಇರ್ತದೆ ಸರ್. ಡೋರ್ ತೆಗೆದು ನಿಂತರೆ ವಾಸನೆ ಇಲ್ಲ, ತಳ 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 ಹೊಳಿತಾ ಇದೆ. ಫ್ಲಶ್ ಮಾಡಿದರೆ ಪನ್ನೀರ್ ಬರ್ತದೆ, ಪನ್ನೀರು ಫ್ಲಶ್ ಮಾಡೋದಕ್ಕೆ. ಅದನ್ನ ನೋಡಿ ನಾನಂದೆ, ಇದನ್ನು ನಾನು ಉಪಯೋಗಿಸೋದಿಲ್ಲ. ಸತ್ರು ಚಿಂತೆ ಇಲ್ಲ, ಇದನ್ನು ನಾನು ಬಳಸೋದಿಲ್ಲ, ಇದನ್ನು ಬಳಸೋ ಯೋಗ್ಯತೆ ನನಗಿಲ್ಲ ಅಂತೇಳಿ ಹೊರಗಡೆ ಬಂದು, ಸ್ವಾಮಿ ಇಲ್ಲ ನಿಲ್ಲಿಸ್ತೀರಾ? ಹೌದು ಸರ್ ಇಲ್ಲೇ ಇಳಿಸ್ತೀವಿ. ಎಷ್ಟಿದೆ ರೇಟ್ ಒಂದು ದಿವಸಕ್ಕೆ ಅಂದೆ. ಸರ್ 6 ಲಕ್ಷ ರೂಪಾಯಿ ಪರ್ ಡೇ, 6 lakhs rupees, 6 ಲಕ್ಷ ರೂಪಾಯಿ. ಅಂದ್ರಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಬೇಡಿ ನೀವು. 3 ತಿಂಗಳು ಮುಂಚೆ ಬುಕ್ ಮಾಡಬೇಕು ನೀವು. 6 ಲಕ್ಷ ರೂಪಾಯಿ. ನಾನಂದೆ, ಯಪ್ಪ 20 ವರ್ಷದಿಂದ ಊರೂರು ಅಡ್ಡಾಡಕತ್ತೀನಿ, ಇನ್ನೂ ನನ್ನ ಬ್ಯಾಂಕ್ ಅಕೌಂಟ್ನಾಗ 6 ಲಕ್ಷ ರೂಪಾಯಿ ಇಲ್ಲ. ಇಲ್ಲಿ ಒಂದೇ ರಾತ್ರಿಗೆ 6 ಲಕ್ಷ ಕಳ್ಯಾಕ ನಾನು ಅಲ್ಲೇ 6 ಲಕ್ಷ ನನ್ನ ಕೈಯಾಗ ಕೊಡ್ರಿ, ಬಸ್ ಸ್ಟ್ಯಾಂಡ್ ಮೇಲೆ ಊರಿಗೆ ಹೋಗ್ತೀನಿ ನಾನಂದೆ. ನಿಮ್ಮ ಮನೆ ಬಾರನ ಎಷ್ಟು ಬರ್ರಿ ಇಂಡಿಯನ್ಸ್ ಅಂತ ಕರ್ಕೊಂಬಂದ್ಬಿಟ್ರು. ಮನೆಯಲ್ಲಿ ಊಟ ಮಾಡಿದೆ, ಕಾರ್ಯಕ್ರಮ ಕೊಟ್ಟೆ, ಮರುದಿವ್ಸ ಚೆನ್ನಾಗಾಯ್ತು. ಇಮ್ಮಿಡಿಯೇಟ್ ಬೆಂಗಳೂರಿಗೆ ಬರಬೇಕಾಗಿತ್ತು, ಬಂದೆ. ಬಂದ ತಕ್ಷಣ ಗುಲ್ಬರ್ಗ ಜಿಲ್ಲೆ ಯಾದಗಿರಿ ನೋಡಿ, ದೇವರು ಅದನ್ನು ತೋರಿಸ್ತಾನೆ, ಇದನ್ನು ತೋರಿಸ್ತಾನೆ. ಮಗನೇ ಅದನ್ನ ನೋಡಿ ಮೈ ಬರಿಬೇಡ, ನಮ್ಮ ದೇಶ ಬೇರೆ ಇದೆ, ನಮ್ಮ ಸಂಸ್ಕೃತಿ ಬೇರೆ ಇದೆ, ಬಾಯಿಲಿ ಅಂತ ತೋರಿಸೋದಕ್ಕೆ ಎಳ್ಕೊಂಬಂದ ನಾನು ಯಾದಗಿರಿಗೆ. ಮರುದಿವ್ಸನೇ ದುಬೈಯಿಂದ ಇಳಿದಿದ್ದೀನಿ, ಬಸ್ ಹತ್ತಿದ್ದೀನಿ, ಯಾದಗಿರಿಯಲ್ಲಿ ಇಳಿದಿದ್ದೀನಿ. ಅಲ್ಲೂ ಕಾರ್ಯಕ್ರಮ ಕೊಟ್ಟೆ. ಯಾದಗಿರಿ ಕಾರ್ಯಕ್ರಮ ಮುಗಿಸಿ ಕೆಳಗೆ ಇಳಿತಾ ಇದ್ದೀನಿ. ಕಾರ್ಯಕ್ರಮ ಮಧ್ಯದಿಂದ ಒಬ್ಬ ಎದ್ದು ನಿಂತ. ಸರ ನನ್ನ ಹೆಸರು ಶರಣಪ್ಪ ಗೌಡ ಅಂತ. ನಾ ಏನು ಮಾಡಲ್ರಿ ಅಂದ. ಪ್ರಾಣೇಶ್ ಅಂದ್ರೆ ನೀವು ಹೌದಲ್ಲ? ಹೌದು. ಇಲ್ಲಿ ಬಗಲಾಗ ಅಂದ್ರೆ ಪಕ್ಕದಾಗ ನಮ್ದೊಂದು ಹಳ್ಳಿ ಐತ್ರಿ, 12 ಕಿಲೋಮೀಟರ್ದಾಗ ಎಲೇರಿ ಅಂತ ಹೇಳಿ. ಆ ಹಳ್ಳಿಯಾಗ ನಾಳೆ ನಿಮ್ಮ ಕಾರ್ಯಕ್ರಮ ಇಟ್ಕೋಬೇಕಂತ ಮಾಡಿ ಸರ, ನಾನು ಆ ಊರು ಗೌಡ ಬರ್ತೀರಾ ಅಂದ. ಇಲ್ಲ ಸರ್ ಬರಂಗಿಲ್ಲ. ಯಾಕೆ? ಹಳ್ಳಿ ಜನ ನಗಂಗಿಲ್ಲ ಸರ್. ಯಾಕೆ ನಗಂಗಿಲ್ಲ ರೀ ಅಂದರೆ, ನಾನು ಮಾತಾಡ್ತೀನಿ ಸರ್, ಸಾಹಿತ್ಯ ಹೇಳ್ತೀನಿ, ಸಾಹಿತ್ಯ ಅರ್ಥ ಮಾಡ್ಕೊಂಡು ನಗೋ ಶಕ್ತಿ ಅವ್ರಿಗಿಲ್ಲ, ಅದಕ್ಕೆ ಅವ್ರು ನಗಂಗಿಲ್ಲ. ನಾವು ಅಲ್ಲೇ ಅಂದೆ. ಏನು ಅನ್ಬೇಕ್ರಿ ಅವ? ನಗಂಗಿಲ್ಲ. ನಾ ಊರು ಗೌಡ, ನಗಲಾರ್ದವ್ರು ಒಬ್ಬೊಬ್ಬ ನಿಮ್ಮ ಮುಂದೆ ಒದ್ದು ಬಿಡ್ತಾನೆ ಬರ್ರಿ ಅಂದ. ಯಾವಾಗ ನಗಲಾರ್ದು ನಮ್ಮ ಒದಿತಾನಂದ್ರೆ ಒಲ್ಲೆ ಅಂದ್ರೆ ನನ್ನ ಒದಿತಾನ್ರಿ. ಇದು ಅಂಡರ್ಸ್ಟುಡ್. ಇದು ಬರ್ತೀನಪ್ಪ ಗೌಡ ನಡಿ ಎಲ್ಲಿ ಐತೆ ಅಂದೆ. ಓಪನ್ ಜೀಪ್ನ ಕರ್ಕೊಂಡು ಹೋದನ್ರಿ. ಟಮಟಿ ಹೊಡಿಯೋದು ಊರಾಗ ಹಿಂಗೆ ನಕಲಿ ಮಾಡೋರು ಬಂದಾರ. ಯಾರಪ್ಪ ಅವರು ಅಂತ ಕೇಳೋರು ಮಂದಿ. ಅಯ್ಯೋ ಯಾರಂತ ಕೇತ ಮತ್ತೆ ವಾಪಸ್ ಒಂದು ಸರ ನೀವು ನನ್ನ ಹಿಂದೆ ಬರ್ರಿ ಅಂದ. ಮುಂದೆ ಟಮಟಿ ಬಡಿಯವ, ಹಿಂದೆ ನಾನು ರೀ ಮೆರವಣಿಗೆ ನಂದು ಊರಾಗ. ನನ್ನ ಇವರ ಮಾತಾಡ್ತಾರೆ, ನಮಸ್ಕಾರ ಬರ್ರಿ. ನನಗೆ ಎಲೆಕ್ಷನ್ ನೆನಪಾಗಿ ಬಿಟ್ಟಿತ್ತು ರೀ. ಮನೆ ಓಟ್ ಕೇಳಿದ್ರು ನಮ್ಮ ನಾಯಕರುಗಳು ಹಂಗಾಗ್ಬಿಟ್ಟಿತ್ತು ನನಗೆ. ಈಗ ಇವರ ಮಾತಾಡ್ತಾರೆ, ಸಂಜೆ ಮುಂದೆ ಹನುಮಂತರ ಗುಡಿತಲ್ಲ ಬರ್ಬೇಕು ನೀವು, ಜಡ್ಡಿನಕ್ಕೆ ಮುಂದವ ನಮಸ್ಕಾರ ನಮಸ್ಕಾರ ಅಂತ. ನಾನು ಎಲ್ಲೆಲ್ಲೂ ಈ ಥರದ ಅನುಭವ ಆಗಿರಲಿಲ್ಲ ನನಗೆ. ಇಡೀ ಹಳ್ಳಿ ಅಡ್ಡಾಡಿ ಒಂದು ಹನುಮಂತಿಯವ್ರ ಕುಡಿ ಕಟ್ಟಿಗೆ ಬಂದಿರಿ. ಎಲ್ಲ ಜನ ನಮ್ಮಿಂದ ಬಂದುಬಿಡ್ತೀರಿ. ಫಸ್ಟ್ ಕ್ಲಾಸ್ ಕಾರ್ಯಕ್ರಮ ಆಯಿತು. ಅವ್ರಿಗೆ ಏನು ಬೇಕು ಅದು ಹೇಳಿದೆ, ನಕ್ಕರು, ಸಂತೋಷ ಆಯಿತು, ಸನ್ಮಾನ ಮಾನ ಎಲ್ಲ ಆದವು. ರಾತ್ರಿ ಗೌಡ್ರ ಮನ್ಯಾಗ ಹಾಲ್ಟ್, ಒಳ್ಳೆ ಊಟ ಮಾಡಿಸ್ತೆ, ಹೋಳಿಗೆ ಊಟ, ಫಸ್ಟ್ ಕ್ಲಾಸ್ ಊಟ ಮಾಡಿ ಮಲಗಿ ಬೆಳಗಾಯಿತು. ಎದ್ದೆ, ಟೀ ತಂದಿಟ್ರಿ ಮುಂದೆ. ನಮ್ಮ ದುರಭ್ಯಾಸ ಏನು ಉತ್ತರ ಕರ್ನಾಟಕ ಅಂದ್ರೆ, ಟೀ ಕುಡಿದ ತಕ್ಷಣ ನಾವು ಟಾಯ್ಲೆಟಿಗೆ ಹೋಗ್ಬೇಕ್ರಿ. ನೀವು ಯಾರನ್ನಾರ ಕೇಳಿ ಚಹಾ ಕುಡಿದರ್ತು ನಮ್ಗೆ ಅದು ಬರೋಂಗಿಲ್ಲ. ನೀವು ಚಹಾ ಕೊಡಲಿಲ್ಲ ಅಂದ್ರೆ 3 ತಿಂಗಳು ನಾವು ಹೋಗೋದೇ ಇಲ್ಲ. ಚಹಾ ಮುಂದಿಟ್ಟುಗಳೇ ಕುಡಿದು ಬಿಟ್ಟೆ ಬಂದುಬಿಡ್ತೀರಿ. ಗೌಡ್ರೆ ಟೈಲೆಟ್ ಎಲ್ಲ ಐತಿ ಅಂತ ಕೇಳಿದೆ. ಅಯ್ಯೋ ಸಾರಿ ಪ್ರಾಣೇಶ್ವರ, ಟೈಲೆಟೇ ಇಲ್ಲ.
ಹಾಂ, ಟೈಲೆಟ್ ಇಲ್ಲ ಗತಿ ಅನ್ನಂದು, ಚಹಾ ಬೇರೆ ಕುಡಿದ್ಬಿಟ್ಟಿನಿ. ಹೆಂಗ್ರಿ ಅಂದೆ. ಅಯ್ಯೋ ಪ್ರಾಣೇಶ್ವರ, ಟೈಲೆಟ್ ಇಲ್ಲ ಅಂದ್ರೆ ನಾವು ನಿಮ್ಮಂಗೆ ಸಿಟಿ ಅವ್ರಂಗೆ ಮನ್ಯಾಗ ಕಟ್ಟಿಸಿರಂಗಿಲ್ಲ ರೀ, ಬೈಲು ಕಡೆಗೆ ಹೋಗ್ಬೇಕ್ರಿ ತಂಬಿಗೆ ತೊಗೊಂಡು, ಹೊಲ್ದಾಗ ತ್ವಾಟದಾಗ ಗದ್ಯಾಗ. ಅಯ್ಯೋ ಓಪನ್ ಏರ್ ಟ್ರೀಟ್ಮೆಂಟಾ, ಸರಿ ಸರ್ ಹೋಗ್ತೀನಿ. ತಂಬಿಗೆ ಇಲ್ಲ ಅದು ಸಾರ್ ಅಂದೆ. ತೋರಿಸಿ ಸರ್, ಬಿಂದಿಗೆ ಥರ ಅದು ತಂಬಿಗೆ ಹಿಡ್ಕೊಳೋದಕ್ಕೆ ಹೋಗ್ತೀನಿ. ಪ್ರಾಣೇಶ್ವರ ಮುಟ್ಟಬೇಡ್ರಿ ತಂಬಿಗೆ. ಯಾಕೆ ನೀವು ನಮ್ಗೆ ಎಷ್ಟು, ನೀವು ತಂಬಿಗೆ ಹಿಡ್ಕೊಂಡು ಊರಾಗ ಮೆರವಣಿಗೆ ಹೋದ್ರೆ ನನ್ನ ಮರ್ಯಾದೆ ಏನಾಗಬೇಡ. ಏನು ಇದು ಒಳ್ಳೆ ಪರಿಸ್ಥಿತಿ ಬಂತಲ್ರಿ, ಮನ್ಯಾಗ ಟೈಲೆಟ್ ಇಲ್ಲ, ತಂಬಿಗೆ ಹಿಡ್ಕೊಂಡು ಹೋಗ್ಬೇಡ ಅಂತಾನ. ಹೆಂಗ್ರಿ ಗತಿ ನಂದು ಒಂದೇ. ಚಿಂತೆ ಮಾಡ್ಬೇಡ್ರಿ ಪ್ರಾಣೇಶ್ವರ, ನಮ್ಮಲ್ಲ ಭಾಳ ಅದಾನ, ತಂಬಿಗೆ ತೊಗೊಂಡು ಅವ ಮುಂದೆ ಹೋಗ್ತಾನ, ನೀವು ಅವ್ನು ಹಿಂದೆ ಹೋಗ್ರಿ ಸಾಕು ಅಂದ. ಎಂಥ ಟ್ರೀಟ್ಮೆಂಟ್ ರೀ. ಅವನ ಹೆಸರೇ ತಂಬಿಗೆ ತಮ್ಮಣ್ಣ. ತಮ್ಮಣ್ಣ ಬಾಯಿಲೆ ಅಂದ್ರೆ ತಂಬಿಗೆ ಎಲ್ಲೈತ್ರಿ ಅಂತ ಬಂದವ. ಯಾಕಂದ್ರೆ ಗೊತ್ತವ ತಮ್ಮಣ್ಣ ಅಂದ್ರೆ ತಂಬಿಗೆ ಅಂತ ಅವ್ನಿಗೆ ಗೊತ್ತು. ತಂಬಿಗೆ ತಮ್ಮಣ್ಣ ತಂಬಿಗೆ ಎಲ್ಲೈತ್ರಿ, ತಗೋ ಸಾಬ್ರನ್ನ ಕರ್ಕೊಂಡು ಹೋಗು. ಸ್ವಾಮಿ ತಂಬಿಗೆ ಹಿಡ್ಕೊಂಡು ಅವನು ಮುಂದೆ ಹೊಂಟೆ. 6 ಲಕ್ಷ ರೂಪಾಯಿ ಕೊಡೋ ಬುರ್ಜ್ ಅಲ್ಲರ್ ಹೋಟೆಲ್ನಾಗ ಈ ಸೌಲಭ್ಯ ಇಲ್ಲ. ಅಲ್ಲೇ ನಮ್ಮ ತಂಬಿಗೆ ನಾವ ಹಿಡ್ಕೊಂಡು ಹೋಗ್ಬೇಕ್ರಿ ಒಳಗೆ. ನಮ್ಮ ಉತ್ತರ ಕರ್ನಾಟಕಗಳು ತಂಬಿಗೆ ಹಿಡ್ಕೊಂಬರೋಕೆ ಭಾಳ ಅದನ. ಅಂದ್ರೆ ಎಷ್ಟರ ಮಟ್ಟಿಗೆ ಅತಿಥಿ ಸತ್ಕಾರ ಬೇಡ ಲೆಕ್ಕ ಹಾಕ್ರಿ ನೀವು. ಅವ ತಂಬಿಗೆ ಹಿಡ್ಕೊಂಡು ಮುಂದೆ ಹೊಂಟೇನ್ರಿ, ಅವನಿನ್ನ ಕೈ ಬೀಸ್ಕೊಂತ ಹೊಂಟೆ. ಹೋದ್ವಿ 1 ಕಿಲೋಮೀಟ್ರ್ ಹೋದ್ವಿ ರೀ, ಕುಂದ್ರೆ ಜಗನ ಬರ್ಬಲ್ತು. ಏನೋ ದೂರ ಇದ್ದಿತ್ತು ಬಿಡು ಅಂತ ನಾನು ಮತ್ತೇನಪ್ಪ ತಮ್ಮಣ್ಣ ಸುದ್ದಿ ಗೌಡ್ರು ಏನೋ ಎಲ್ಲ ಮಾತಾಡ್ಕೊಂತ ಹೋದ್ವಿ ರೀ. ನಮ್ಮ ಮಾತು ಮುಗೀತಾಗಲಿ ಕುಂದ್ರ ಜಾಗ ಬರ್ಬಂತು. 2 ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ ಮೈಲಿಗಲ್ಲು. ಏನಿದು ಗತಿ, 2 ಕಿಲೋಮೀಟ್ರ್ ತಳಮಳ ಹೊಟ್ಯಾಗ, ಕೈಕಾಲು ತರತರ ಅನ್ನಕತ್ಯಾವ. ಚಹಾ ಬೇರೆ ಕುಡಿದ್ಬಿಟ್ಟಿನಿ. ತಿರುಗಿ ನೋಡ್ತೀನಿ ಹಳ್ಳಿನ ಕಾಣುವಂತು. ಮತ್ತೆ ಸಹಿಸಿಕೊಂಡು ಹೊಟ್ಟೆ ಹಿಡ್ಕೊಂಡು ಏನೋ ಕಷ್ಟಪಡ್ತಾ ಹೋದ್ ಸ್ವಾಮಿ. 3 ಕಿಲೋಮೀಟ್ರಿಗೆ ಮುಗಿತೀರಿ ನನ್ನ ಕತಿ. ತಲೆ ಕೆಟ್ಟ, ಲೇ ತಮ್ಮ ಎಲ್ಲಿ ಕುಂದಿರ್ಬೇಕ್ರೆ ನಾನು ಅಂದೆ. ಏನು ಅನ್ಬೇಕ್ರಿ ಅವ, ನನಗೇನು ಗೊತ್ತು ರೀ ಸರ್ ಅಂದೆ. ನೀನು ನಾವು ಉತ್ಸವ ಮಗನೇ, ತಂಬಿಗೆ ಹಿಡ್ಕೊಂಡು ಹೊಂಟವ್ ನೀನು, ನನಗೇನು ಗೊತ್ತಂತೀಯಲ್ಲೇ. ಅದಕ್ಕೆ ಅವ ಏನು ಅನ್ಬೇಕ್ರಿ, ನನಗೇನು ಗೊತ್ತು ರೀ ಸರ, ನೀವು ಎಲ್ಲಿ ಕುಂದಿರ್ತೀರೋ ಅಲ್ಲಿ ತಂಬಿಗೆ ಹಿಡ್ತೇನೆ ನಾನು. ಅಯ್ಯೋ ಶಿವನೇ, ಇದನ್ನೇ ನೀವು ಸಿಟಿಯವರು ಕಮ್ಯುನಿಕೇಷನ್ ಗ್ಯಾಪ್ ಅಂತ ಕರಿತೀರಿ. ಅವ ಎಲ್ಲಿ ತಂಬಿಗೆ ಇಡ್ತಾನ ಅಲ್ಲಿ ಕುಂದಿರ್ಬೇಕಂತ ನಾನು ಎಲ್ಲಿ ಕುಂದಿರ್ತಾನ ಅಲ್ಲಿ ತಂಬಿಗೆ ಇಡ್ಬೇಕಂತ ಅವ. ನಾನೇನಾರ ಅವತ್ತು ಅವನ್ನ ಕೇಳಲಿಲ್ಲ ಅಂದ್ರೆ ಗುಲ್ಬರ್ಗ ಮಠ ಹೋಗಿಬಿಡ್ತಿದ್ವಿ ನಾವು. ಅವ ಏನು ನನ್ನ ಕುಂದ್ರ ಕೊಡ್ತಿದ್ರಲ್ಲ. ಎಂತೆಂಥ ಅನುಭವಗಳು ಸಹ. ನಿಮ್ಮನ್ನ ನಗ್ಸೋಕೆ ಮತ್ತಷ್ಟು ಕಾಮಿಡಿ